ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ 2.9. So TK Corporation Limited is engaged on two contracts A and B during the year. The following particulars are obtained at the year end December 31st. So contract A ಮತ್ತು contract B. So date of commencement ಕೊಟ್ಟಿದ್ದಾನೆ April 1st, September 1st. Contract price 6 lakh 5 lakh. ಮೆಟೀರಿಯಲ್ ಇಶ್ಯೂಡ್ ಸ್ಟಾರ್ಟಿಂಗಲ್ಲೇ ಮೆಟೀರಿಯಲ್ ಇಶ್ಯೂಡ್ ಕೊಟ್ಟ ಅಂದರೆ ಇದು ಓಪನಿಂಗ್ ಮೆಟೀರಿಯಲು, ಸೊ ಡೆಬಿಟ್ ಸೈಡ್ ಬರುತ್ತೆ. ನೆಕ್ಸ್ಟು ಮೆಟೀರಿಯಲ್ ರಿಟರ್ನ್ಡು ಕ್ರೆಡಿಟ್ ಸೈಡು. ಮೆಟೀರಿಯಲ್ ಆನ್ ಸೈಟು ಡಿಸೆಂಬರ್, ಸೊ ಮೆಟೀರಿಯಲ್ ಆನ್ ಸೈಟು ಡಿಸೆಂಬರ್ 31st. ಸೊ ಆನ್ ಸೈಟು ಡಿಸೆಂಬರ್ ಅಂದರೆ ಕ್ಲೋಸಿಂಗ್ ಇಯರ್ ಎಂಡಿಂಗಲ್ಲಿ ಮೆಟೀರಿಯಲ್ ಆನ್ ಸೈಟ್ ಅಂದರೆ ಇದು ಕ್ರೆಡಿಟ್ ಸೈಡ್ ಬರುತ್ತೆ. ಡೈರೆಕ್ಟ್ ಲೇಬರು ಎಕ್ಸ್ಪೆನ್ಸು ಡೆಬಿಟ್ ಸೈಡು. ಡೈರೆಕ್ಟ್ ಎಕ್ಸ್ಪೆನ್ಸು ಡೆಬಿಟ್ ಸೈಡು. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡು. ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟ್, ಸೊ ಓಪನಿಂಗ್ ಪ್ಲ್ಯಾಂಟ್ ಇದು ಡೆಬಿಟ್ ಸೈಡ್ ಬರುತ್ತೆ. ವ್ಯಾಲ್ಯೂ ಆಫ್ ಪ್ಲ್ಯಾಂಟು ಡಿಸೆಂಬರ್ 31st ಕ್ರೆಡಿಟ್ ಸೈಡ್ ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಇದು. ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ನಾಟ್ ಎಟ್ ಸರ್ಟಿಫೈಡ್, ವರ್ಕು ಅನ್ಸರ್ಟಿಫೈಡ್ ಇದು ಕ್ರೆಡಿಟ್ ಸೈಡು. ವ್ಯಾಲ್ಯೂ ಆಫ್ ಕಾಂಟ್ರಾಕ್ಟ್ ಸರ್ಟಿಫೈಡ್, ವರ್ಕ್ ಸರ್ಟಿಫೈಡ್ ಇದು, ವರ್ಕ್ ಸರ್ಟಿಫೈಡ್ ನೋಡಿ ಇದು, ಸೊ ಇದು ಕೂಡ ಕ್ರೆಡಿಟ್ ಸೈಡು. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟೀಸ್, ಸೊ ಎಷ್ಟು ಕ್ಯಾಶ್ ರಿಸೀವ್ ಆಗಿದೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಲ್ಲೂ ಬರೋಲ್ಲ, ಸೊ ಕ್ಯಾಲ್ಕುಲೇಷನಿಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಆರ್ಕಿಟೆಕ್ಟ್ಸ್ ಫೀಸ್, ಸೊ ಇದು ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಬರುತ್ತೆ. So during the period, materials amounting to rupees 9,000 have been transferred from contract A to contract B. So ಮೆಟೀರಿಯಲ್ಲು ಏನಾಗಿದೆ, ವರ್ತ್ rupees 9,000 ಮೆಟೀರಿಯಲ್ಲು ಕಾಂಟ್ರಾಕ್ಟ್ ಎಲಿಂದ ಕಾಂಟ್ರಾಕ್ಟ್ ಬಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಅಂತ ತೋರಿಸ್ಬೇಕು ಇದನ್ನು. ಕಾಂಟ್ರಾಕ್ಟ್ ಎ ಅಲ್ಲಿ ಬರುತ್ತೆ ಇದು. ಎಕ್ಸ್ಟ್ರಾ ಒಂದು ಅಡ್ಜಸ್ಟ್ಮೆಂಟು, ಸೊ ಕಾಂಟ್ರಾಕ್ಟ್ ಎ ಅಲ್ಲಿ ತೊಗೋಬೇಕು ಇದನ್ನು. ಸೊ ಕಾಂಟ್ರಾಕ್ಟ್ ಎ ಅಲ್ಲಿ ಕ್ರೆಡಿಟ್ ಸೈಡ್ ತೊಗೋಬೇಕು ಇದನ್ನು. ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಹಿ ಹ್ಯಾಸ್ ಗಿವನ್ ಯು ಆರ್ ರಿಕ್ವೈರ್ಡ್ ಟು ಶೋ ಕಾಂಟ್ರಾಕ್ಟ್ ಅಕೌಂಟು, ಕಾಂಟ್ರಾಕ್ಟೀಸ್ ಅಕೌಂಟು ಮತ್ತು contract account, contractees account extracts from balance sheet as on December 31st clearly showing the calculation of work in progress. ಸೊ ಇದೇ ಒಂದು ಕಾರಣಕ್ಕೆ ನಾವು ಅಲ್ಲಿ ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಕ್ಯಾಲ್ಕುಲೇಷನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಲೆನ್ಸ್ ಶೀಟನ್ನು ಹಾಕೋಣ ಈ ಪ್ರಾಬ್ಲಮಲ್ಲಿ. ಓಕೆ, ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ನೋಡಿ, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December, ಇಯರ್ ಕೊಟ್ಟಿಲ್ಲ, ಸೊ ಡ್ಯಾಶ್. So here A, contract A, contract B, contract A, contract B, particulars and particulars. So starting in the ಬರೋಣ. ಸೊ ಕೊಟ್ಟಿರೋದು ಮೆಟೀರಿಯಲ್ ಇಶ್ಯೂಡ್, $1,60,000. ನೆಕ್ಸ್ಟ್ ಮೆಟೀರಿಯಲ್ ರಿಟರ್ನ್ಡ್ ಇದೆ ಬೈ ಮೆಟೀರಿಯಲ್ returned 4,000 2,000. So next material on site December 31st ಅಂದರೆ ಕ್ಲೋಸಿಂಗ್ ಮೆಟೀರಿಯಲ್ ಇದು. ಬೈ ಮೆಟೀರಿಯಲ್ ಆನ್ ಸೈಟ್ December 31st 22,000 8,000. ಸೊ ನೆಕ್ಸ್ಟು ಡೈರೆಕ್ಟ್ ಲೇಬರು, ಟು ಡೈರೆಕ್ಟ್ ಲೇಬರ್ 1,50,000 42,000. to direct expenses 66,000 ಮತ್ತು 35,000. ಸೊ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸು 25,000 ಮತ್ತು 7,000. to
ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಂದರೆ ಓಪನಿಂಗ್ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ 80,000 70,000. ನೆಕ್ಸ್ಟು ವ್ಯಾಲ್ಯೂ ಆಫ್ ಪ್ಲ್ಯಾಂಟು ಡಿಸೆಂಬರ್ 31st ಅಂತ ಇದೆ. ಬೈ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ 65,000 ಮತ್ತು 64,000. ನೆಕ್ಸ್ಟ್ ನೋಡಿ ಕಾಸ್ಟ್ ಆಫ್ ಕಾಂಟ್ರಾಕ್ಟ್ ನಾಟ್ ಎಟ್ ಸರ್ಟಿಫೈಡ್ ಅಂತ ಇದೆ. ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರಲ್ಲಿ ತಗೊಳ್ಳೋಂಥ ಐಟಮು ವರ್ಕ್ ಇನ್ ಪ್ರೋಗ್ರೆಸ್ ಅಂಡರ್ಲೈನ್ ಮಾಡಿ. ವರ್ಕು ಸರ್ಟಿಫೈಡು ಮತ್ತು ವರ್ಕು ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡು ವರ್ಕ್ ಅನ್ಸರ್ಟಿಫೈಡು ಅಟ್ ಎ ಟೈಮ್ ಬರ್ಕೊಂಡೋಣ. ಫಸ್ಟ್ ಕೊಟ್ಟಿರೋದು ನಾಟ್ ಎಟ್ ಸರ್ಟಿಫೈಡ್ ಅಂದರೆ ಅನ್ಸರ್ಟಿಫೈಡ್ ಬಗ್ಗೆ ಕೊಟ್ಟಿದ್ದಾನೆ. 23,000 ಮತ್ತು 10,000. ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 4,20,000 1,35,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟಿಗೆ ಬರೋಲ್ಲ. ನೆಕ್ಸ್ಟು ಆರ್ಕಿಟೆಕ್ಟ್ಸ್ ಫೀಸ್ 2,000 ಮತ್ತು 1,000. ಸೊ ಒನ್ ಮೋರ್ ಥಿಂಗ್ ಇದೆ, ಎಡಿಷ್ನಲ್ ಇನ್ಫಾರ್ಮೇಷನ್ ನೋಡಿ. ಸೊ ಮೆಟೀರಿಯಲ್ಸ್ ಅಮೌಂಟಿಂಗ್ to ₹9,000 have been transferred from contract A to contract B. ಸೊ 9,000 ವರ್ತ್ ಮೆಟೀರಿಯಲ್ಸು ಕಾಂಟ್ರಾಕ್ಟ್ ಎ ಇಂದ ಕಾಂಟ್ರಾಕ್ಟ್ ಬಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ. ಬೈ ಮಟೀರಿಯಲ್ ಟ್ರಾನ್ಸ್ಫರ್ಡ್ ಟು ಬಿ, ಕಾಂಟ್ರಾಕ್ಟ್ ಬಿ. ಸೊ ಕಾಂಟ್ರಾಕ್ಟ್ ಎ ಅಲ್ಲಿ ಮಾತ್ರ ಬರೀರಿ 9,000. ಮೆಟೀರಿಯಲ್ ಟ್ರಾನ್ಸ್ಫರ್ ಟು ಕಾಂಟ್ರಾಕ್ಟ್ ಬಿ 9,000. ಸೊ ಇದಕ್ಕೆ ಕೌಂಟರ್ ಎಂಟ್ರಿ ಒಂದಾಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲ, ಸೊ ಇದೇನಾಗುತ್ತೆ, ನೆಕ್ಸ್ಟ್ ಕಾಂಟ್ರಾಕ್ಟ್ ಬಿ ಅಲ್ಲಿ ಡೆಬಿಟ್ ಸೈಡ್ ತೊಗೋಬೇಕಾಗುತ್ತೆ. ಸೊ ಕ್ರೆಡಿಟ್ ಸೈಡ್ ಎಲ್ಲಿ ಬರೀತಿದ್ದೀವಿ, ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಲು ಕಾಂಟ್ರಾಕ್ಟ್ ಎಗೆ ಆಯಿತು, ಕಾಂಟ್ರಾಕ್ಟ್ ಬಿ ರಿಸೀವ್ ಮಾಡ್ಕೊತಿದ್ದಾರಲ್ಲ, ಸೊ ಅದನ್ನು ಟು ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಫ್ರಮ್ ಕಾಂಟ್ರಾಕ್ಟ್ ಎ. ಕಾಂಟ್ರಾಕ್ಟ್ ಎ ಇಂದ ನಾವು ಅಲ್ಲಿ ಪಡಿತಾ ಇದ್ದೀವಿ ಎಷ್ಟು, 9,000. ಸೊ ಇದೊಂದು 2 ಎಂಟ್ರೀಸ್ ಬರ್ತವೆ, ನೆನಪಿಟ್ಕೊಳ್ಳಿ. ಮೆಟೀರಿಯಲ್ ಎ ಇಂದ ಬಿಗೆ ಟ್ರಾನ್ಸ್ಫರ್ ಆಗ್ತಿರೋದು ಡೆಬಿಟ್ ಸೈಡ್ ಬರ್ಕೋಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು 9,000. ಸೊ ಇವ್ರು ಬಿ ಅವ್ರು ರಿಸೀವ್ ಮಾಡ್ಕೊತಿದ್ದಾರಲ್ಲ, ಸೊ ಅದನ್ನು ಎಕ್ಸ್ಪೆನ್ಸ್ ಅವ್ರು ಯೂಸ್ ಮಾಡ್ತಾರೆ, ಆ ಕಾಂಟ್ರಾಕ್ಟಲ್ಲಿ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಅಲ್ಲಿ ಹೀಗೆ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ ಫ್ರಮ್ ಕಾಂಟ್ರಾಕ್ಟ್ ಎ 9,000 ಡೆಬಿಟ್ ಸೈಡ್. ಸೊ ನೆಕ್ಸ್ಟ್ ಟೋಟಲ್ ಮಾಡೋಣ. ಸೊ ಇಲ್ಲಿ ಟೋಟಲ್ ನೋಡಿ, ಕಾಂಟ್ರಾಕ್ಟ್ ಎ ಬಂದುಬಿಟ್ಟು, ಸೊ ಆಗಲೇ ಎ ಬಿ ಕಾಂಟ್ರಾಕ್ಟ್ ಹೆಂಗೆ ಮಾಡಿದ್ವಿ ಅದೇ ರೀತಿ ಇಲ್ಲಿ ಆನ್ಸರ್ಸ್ ಬರುತ್ತೆ. ಕಾಂಟ್ರಾಕ್ಟ್ ಎ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಕಾಂಟ್ರಾಕ್ಟ್ ಎ 5,43,000 ಬರುತ್ತೆ. 5,43,000. ಸೊ ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ 60,000 ಬರುತ್ತೆ. ಕಾಂಟ್ರಾಕ್ಟ್ ಬಿ ಏನಿದೆ, ಸೊ ಡೆಬಿಟ್ ಸೈಡು ಜಾಸ್ತಿ ಬರುತ್ತೆ ಟೋಟಲು. ಸೊ ಡೆಬಿಟ್ ಸೈಡು 2,24,000 ಬರುತ್ತೆ. ಸೊ ಇದನ್ನೇ ಕ್ರೆಡಿಟ್ ಸೈಡ್ ಹಾಕ್ಕೊಳ್ಳಿ, 2,24,000. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಬರೋದು ಬೈ ಲಾಸ್ ಬರುತ್ತೆ. P&L ಅಕೌಂಟು ಇನ್ ಬ್ರ್ಯಾಕೆಟ್ ಲಾಸ್, ದಟ್ ಈಸ್ 5,000 rupees. ಓಕೆ. ಸೊ ನೆಕ್ಸ್ಟ್ ನಾವು ಇದನ್ನೇ, ಸೊ ನೋಷನಲ್ ಪ್ರಾಫಿಟ್ ಒಂದು ಕಾಂಟ್ರಾಕ್ಟಿಗೆ ಏನು ಬಂದಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ 60,000.
ಸೊ ಅಗೇನ್ ಇದನ್ನೇ ಏನು ಮಾಡೋಣ, 60,000 to P&L account to reserves account in bracket note. ಸೊ ನೋಟ್ ಮಾಡೋಣ. ಸೊ ಇಲ್ಲಿ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ amount of profit to be transferred to P&L account and reserves account. So first of contract price. ಸೊ ಕಾಂಟ್ರಾಕ್ಟ್ ಹೇಗೆ ಮಾತ್ರ ಬರೀತಾ ಹೋಗೋದು. ಕಾಂಟ್ರಾಕ್ಟ್ ಪ್ರೈಸ್ ಬಂದ್ಬಿಟ್ಟು 6 lakhs ಇದೆ ಕಾಂಟ್ರಾಕ್ಟ್ ಇದು. ನೆಕ್ಸ್ಟು ವರ್ಕು ಸರ್ಟಿಫೈಡು 4,20,000 ಇದೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಕ್ವಶನಲ್ಲಿ ಕೊಟ್ಟಿದ್ದಾನೆ ನೋಡಿ, 3,78,000. ನೋಷನಲ್ ಪ್ರಾಫಿಟ್ ಬಂದ್ಬಿಟ್ಟು 60,000 ಇದೆ. ಸೊ ಹಿಯರ್ ಫಸ್ಟು ಕಾಂಟ್ರಾಕ್ಟ್ ಪ್ರೈಸನ್ನು ಡಿವೈಡ್ ಮಾಡ್ತಾ ಹೋಗೋಣ. ಸೊ ಕಾಂಟ್ರಾಕ್ಟ್ ಪ್ರೈಸು 6 lakhs. ಸೊ ಇದನ್ನು 1/4, ಹಾಫು ಮತ್ತು 90%. 1/4 1,50,000 ಆಗುತ್ತೆ. ಹಾಫು 3 lakhs, 90% 5,40,000 ಆಯಿತು. ಸೊ ಕಂಪೇರ್ ಮಾಡಿ ವರ್ಕ್ ಸರ್ಟಿಫೈಡಿಗೆ 4,20,000 ಇದೆ. ಸೊ ಯಾವ ರೇಂಜಲ್ಲಿ ಬರುತ್ತೆ, ಹಾಫ್ಗಿನ್ನ ಜಾಸ್ತಿ ಇದೆ ಬಟ್ 90% ಒಳಗೆ ಇದೆ. ಸೊ 2/3 ಆಫ್ ನೋಷನಲ್ ಪ್ರಾಫಿಟು P&L ಅಕೌಂಟಿಗೆ ಹೋಗುತ್ತೆ. Therefore P&L ಅಕೌಂಟ್ ಈಕ್ವಲ್ಸ್ ಟು 2/3 ಇಂಟು notional profit into cash received divided by work certified. 2/3 into 60,000 into 3,78,000 divided by 4,20,000. ಸೊ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರು 36,000 ಬರುತ್ತೆ. ಸೊ ರಿಮೈನಿಂಗು ರಿಸರ್ವ್ಸ್ ಅಕೌಂಟು 60,000 ಮೈನಸ್ 36,000 24,000 ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. ಸೊ ಹಿಯರ್ ಸೊ ಇನ್ ಯುವರ್ ನೋಟ್ಸ್ ಅವ್ರ ಅಕೌಂಟಲ್ಲಿ ಸೊ 36,000 ಮತ್ತು 24,000 ಟೋಟಲು 60,000 ನೋಷನಲ್ ಪ್ರಾಫಿಟ್ ಆಯಿತು. ಅದೇ ಕಾಂಟ್ರಾಕ್ಟ್ ಬಿ ನೋಡಿದಾಗ ಲಾಸ್ ಬಂದಿದೆ. ಸೊ ಲಾಸನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು ಕಾಂಟ್ರಾಕ್ಟಿ ಅಕೌಂಟ್ ಹಾಕೋಣ. ಸೊ ಸಿಂಪಲ್ಲು ಕಾಂಟ್ರಾಕ್ಟೀಸ್ ಅಕೌಂಟು. ಸೊ ಫಸ್ಟು ಬೈ ಕ್ಯಾಶ್ ರಿಸೀವ್ ಆಗ್ತಿರೋದು ಕಾಂಟ್ರಾಕ್ಟ್ ಎ 3,78,000. ಕಾಂಟ್ರಾಕ್ಟ್ ಬಿ ಕ್ವಶನ್ ರೆಫರ್ ಮಾಡಿ. ಸೊ 1,25,000. ಸೊ ಟೋಟಲು 3,78,000, 1,25,000 ಇದೆ ಟೋಟಲು ಡೆಬಿಟ್ ಸೈಡು. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 3,78,000, 1,25,000 ಇದನ್ನೇ ಬ್ರಾಡ್ ಡೌನು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ದಟ್ಸ್ ಇಟ್. ಇಷ್ಟೇ ಇರೋದು ಕಾಂಟ್ರಾಕ್ಟೀಸ್ ಅಕೌಂಟು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟನ್ನು ಹಾಕೋಣ. ಸೊ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st December ಡ್ಯಾಶ್. ಸೊ ಹಿಯರ್ ನೋಡಿ ಕ್ವಶನ್ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಬರುತ್ತೆ. ಸೊ ಲಯಬಿಲಿಟೀಸು ಮತ್ತು ಅಸೆಟ್ಸು. ಲಯಬಿಲಿಟೀಸ್ ನಾವು ನೋಡಿಕೊಂಡಾಗ ಯಾವುದೇ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಯಾವುದು ಕೊಟ್ಟಿಲ್ಲ ಅಲ್ಲೇ. ಅದೇ ನಾವು ಅಸೆಟ್ ಸೈಡ್ ಬರ್ಕೋಬೇಕಾದ್ರೆ ಇಲ್ಲಿ ನಮಗೆ 2 ಥಿಂಗ್ಸ್ ಬರ್ತವೆ. ಸೊ ಒಂದು ಮೆಟೀರಿಯಲ್ ಆನ್ ಸೈಟ್ ಅಂದರೆ ಕ್ಲೋಸಿಂಗ್ಸ್ ಏನಿರ್ತವೆ ಅದನ್ನು ನಾವು ತೊಗೊತಾ ಹೋಗಬೇಕು. ಕ್ಲೋಸಿಂಗು
ಮೆಟೀರಿಯಲ್ ಇದೆ, ಕ್ಲೋಸಿಂಗ್ ಮೆಟೀರಿಯಲ್ ಅದು ಬಂದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ 22,000 ಮತ್ತು 8,000. ಸೊ ಇನ್ನೊಂದು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಇದೆ 65,000 ಮತ್ತು 64,000. ಇವೆರಡು ಐಟಮ್ಸ್ ಬರ್ತವೆ. ಇದು ಬಿಟ್ಟು ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಏನಿದೆ ಅದು ಒಂದು. ಸೊ ಮೇನ್ ಥಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ತೀವಿ. ಇನ್ನು ಡೆಬಿಟ್ ಸೈಡ್ ನಾವು ನೋಡ್ಕೊಂಡಾಗ ನಾಟ್ ಡೆಬಿಟ್ ಸೈಡ್, ಲಯಬಿಲಿಟಿ ಸೈಡ್ ನಾವು ನೋಡಿದಾಗ ಒಂದು ಥಿಂಗ್ ಬರುತ್ತೆ ಅಲ್ಲಿ ಪ್ರಾಫಿಟ್. ಸೊ ನೀವು ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳೇಬೇಕಿದೆ. ಸೊ ಹಿಯರ್ ಬ್ಯಾಲೆನ್ಸ್ ಶೀಟ್ ನೋಡಿದಾಗ P&L ಅಕೌಂಟ್, ಈ ಇನ್ಫಾರ್ಮೇಷನ್ ಯಾವುದು ಕೊಟ್ಟಿಲ್ಲ ನಮಗೆ ಕ್ವಶನಲ್ಲಿ. ನೆಕ್ಸ್ಟ್ P&L ಅಕೌಂಟ್ ಒಂದು ಬರುತ್ತೆ ಇಲ್ಲಿ. ಸೊ ಪ್ರಾಫಿಟ್ ಆಗಿದೆ ಅಲ್ಲ ಕಾಂಟ್ರಾಕ್ಟ್ ಎ ಮತ್ತು ಕಾಂಟ್ರಾಕ್ಟ್ ಬಿ ಎರಡೂ ಪ್ರಾಫಿಟ್ ಆಗಿದ್ವು ಅಂತ ಹೇಳಿದ್ರೆ ಎರಡನ್ನ ಆ್ಯಡ್ ಮಾಡಿಬಿಟ್ಟು ಔಟರ್ ಕಾಲಮ್ ತೊಗೋಬೇಕಿತ್ತು. ಬಟ್ ಇಲ್ಲಿ ಒಂದು ಕಾಂಟ್ರಾಕ್ಟ್ ಏನಾಗಿದೆ, ಸೊ ಪ್ರಾಫಿಟ್ ಆಗಿದೆ, ಇನ್ನೊಂದು ಕಾಂಟ್ರಾಕ್ಟು ಲಾಸ್ ಆಗಿದೆ. ಸೊ ಕಾಂಟ್ರಾಕ್ಟ್ ಎ ಪ್ರಾಫಿಟಲ್ಲಿ ಕಾಂಟ್ರಾಕ್ಟ್ ಬಿನ ಮೈನಸ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಔಟರ್ ಕಾಲಮ್ ತೊಗೋಬೇಕು. ಇನ್ನು ವರ್ಕ್ ಇನ್ ಪ್ರೋಗ್ರೆಸ್ ನಾವು ನೋಡಿಕೊಂಡಾಗ ಇಲ್ಲಿ ಯಾವ ರೀತಿ ಅದನ್ನು ಅಡ್ಜಸ್ಟ್ ಮಾಡಬೇಕು ಅಂದರೆ, ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್, ಕಂಪ್ಲೀಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ವರ್ಕ್ ಸರ್ಟಿಫೈಡು ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಟೋಟಲ್ ತೊಗೊಂಬಿಟ್ಟು ಅದರಲ್ಲಿ ಕ್ಯಾಶ್ ರಿಸೀವ್ ಏನಾಗಿರುತ್ತೆ ಅದನ್ನು ಮೈನಸ್ ಮಾಡಬೇಕು ಫಸ್ಟು. ರಿಮೈನಿಂಗ್ ಏನು ಉಳಿದಿರುತ್ತೆ ಅಮೌಂಟು ಅದರಲ್ಲಿ ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಏನು ಮಾಡಿರ್ತೀವಲ್ಲ ಅದನ್ನು ಇಲ್ಲಿ ಲೆಸ್ ಮಾಡಿಬಿಟ್ಟು ರಿಮೈನಿಂಗ್ ಅಮೌಂಟನ್ನು ಇಲ್ಲೇ ಔಟ್ರ್ ಕಾಲಮಲ್ಲಿ ತೊಗೋಬೇಕು. ಸೊ ಈ ವರ್ಕಿಂಗನ್ನು ನಾವು ಸಪ್ರೇಟ್ ತೋರಿಸೋಣ ಕಾಂಟ್ರಾಕ್ಟ್ ಎ ಮತ್ತು ಕಾಂಟ್ರಾಕ್ಟ್ ಬಿಗೆ. ಓಕೆ, ಸೊ ಲೆಟ್ಸ್ ಸಾಲ್ವ್ ಇಟ್. ಸೊ ಹಿಯರ್ ಫಸ್ಟು ಲಯಬಿಲಿಟಿ ಸೈಡ್ ನೋಡ್ಕೊಳ್ಳೋಣ. ಕಾಂಟ್ರಾಕ್ಟ್ ಪ್ರಾಫಿಟ್ ಆನ್ ಕಾಂಟ್ರಾಕ್ಟ್ ಎ ಆಗಿದೆ ನಮಗೆ, ಹೌದಾ? ಸೊ ಅದನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳೋಣ. 36,000 ಒಂದು ಕಾಂಟ್ರಾಕ್ಟು ಪ್ರಾಫಿಟ್ ಆಗಿದೆ, ಇನ್ನೊಂದು ಕಾಂಟ್ರಾಕ್ಟು ಲಾಸ್ ಆಗಿದೆ. ಸೊ ಇಲ್ಲಿ ಲೆಸ್ ಲಾಸ್ ಆನ್ ಕಾಂಟ್ರಾಕ್ಟ್ ಬಿ ಮೈನಸ್ 5,000 ಔಟ್ರ್ ಕಾಲಮ್ 31,000 ಆಯಿತು. ಸೊ ಇನ್ನು ಈ ಕಡೆಗೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲ್ಲು ಮತ್ತು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಬರೀತಾ ಹೋಗಬೇಕು. ಫಸ್ಟು ಕ್ಲೋಸಿಂಗ್ ಮೆಟೀರಿಯಲ್ ಬರೆಯೋಣ. ಕ್ಲೋಸಿಂಗ್ ಮೆಟೀರಿಯಲ್ ಎರಡೂ ಬರ್ಕೋಬೇಕು. ಕಾಂಟ್ರಾಕ್ಟ್ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇದು ಅಟ್ ಎ ಟೈಮ್. ಸೊ ಎರಡೂ ಒಂದೇ ಬ್ಯಾಲೆನ್ಸ್ ಶೀಟಲ್ಲಿ ಮಾಡ್ತಾ ಇದ್ದೀವಿ ಎರಡು ಕಾಂಟ್ರಾಕ್ಟನ್ನು. ಕಾಂಟ್ರಾಕ್ಟ್ ಬಿ ಬಂದ್ಬಿಟ್ಟು 8,000 ಟೋಟಲ್, ಔಟ್ರ್ ಕಾಲಮ್ 30,000 ಆಯಿತು. ಅದೇ ರೀತಿ ಕ್ಲೋಸಿಂಗ್ ಪ್ಲ್ಯಾಂಟ್ ಕಾಂಟ್ರಾಕ್ಟ್ ಎ ಬಂದ್ಬಿಟ್ಟು ಕ್ಲೋಸಿಂಗ್ ವ್ಯಾಲ್ಯೂ 65,000 ಇದೆ. ಕಾಂಟ್ರಾಕ್ಟ್ ಬಿ ಕ್ಲೋಸಿಂಗ್ ವ್ಯಾಲ್ಯೂ 64,000 ಇದೆ. ಟೋಟಲು 1,29,000 ಔಟ್ರ್ ಕಾಲಮ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಇನ್ ಪ್ರೋಗ್ರೆಸ್ ಆಫ್ ಕಾಂಟ್ರಾಕ್ಟ್ ಎ. ಕಾಂಟ್ರಾಕ್ಟ್ ಎನ ವರ್ಕ್ ಇನ್ ಪ್ರೋಗ್ರೆಸ್ ಇದನ್ನು ಮೇನ್ ಕ್ಯಾಲ್ಕುಲೇಷನ್ ಇದು. ಸೊ ಎರಡೂ ನಾವು ನಮ್ಮ ಇದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸನ್ನ ಏನು ಮಾಡಿದ್ದೀವಿ ಕ್ವಶನಲ್ಲಿ, ಸೊ ಡೈರೆಕ್ಟ್ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಸಪ್ರೇಟ್ ಇಲ್ಲಿ ತೋರಿಸೋಣ. ಸೊ ಸಪ್ರೇಟ್ ಮಾಡ್ತಾ ಇದ್ದೀವಿ ವರ್ಕು ಸರ್ಟಿಫೈಡು ಮತ್ತು ವರ್ಕು ಅನ್ಸರ್ಟಿಫೈಡು. ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಇದು 4,20,000 ಇದೆ. ವರ್ಕ್ ಅನ್ಸರ್ಟಿಫೈಡು 23,000 ಇದೆ. ಟೋಟಲ್ ಎರಡು ಆ್ಯಡ್ ಮಾಡಿ ತಗೊಳ್ಳಿ 4,43,000 ಆಯಿತು. ಸೊ ಇದು ವರ್ಕ್ ಇನ್ ಪ್ರೋಗ್ರೆಸ್ ಆಫ್ ಕಾಂಟ್ರಾಕ್ಟ್ ಎ ಆಯಿತು. ಒಂದೇ ಮಾಡ್ತಾಯಿದ್ದೀವಿ ಕಾಂಟ್ರಾಕ್ಟ್ ಎ ಮಾತ್ರ. ಸೊ ಇದರಲ್ಲಿ ಫಸ್ಟು ಕ್ಯಾಶ್ ರಿಸೀವ್ ಆಗಿರೋದನ್ನು ಲೆಸ್ ಮಾಡಬೇಕು, ಮೈನಸ್ ಕ್ಯಾಶ್ ರಿಸೀವ್ಡ್. ಸೊ ಕಾಂಟ್ರಾಕ್ಟ್ ಎಯಲ್ಲಿ ನಾವು ಎಷ್ಟು ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ವಿ? ಸೊ 3,78,000 ರಿಸೀವ್ ಮಾಡ್ಕೊಂಡಿದ್ವಿ, ಹೌದಾ? ಸೊ ಮೈನಸ್ ಕ್ಯಾಶ್ ರಿಸೀವ್ಡ್ ಮಾಡ್ಕೊಂಡಾಗ 65,000 ಉಳಿಯುತ್ತೆ. ಸೊ ಇದರಲ್ಲಿ ಮತ್ತೆ ಅಗೇನ್ ಮೈನಸ್ ಇನ್ನೊಂದು ಥಿಂಗನ್ನು ಮೈನಸ್ ಮಾಡಬೇಕು, ದಟ್ ಈಸ್ ರಿಸರ್ವ್ಸ್. ರಿಸರ್ವ್ಸ್ ಅಂತ ಹೇಳಿದಾಗ ನಾವು ಕಾಂಟ್ರಾಕ್ಟ್ ಎಯಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಸೆಂಟ್ ಟು ರಿಸರ್ವ್ಸ್ 24,000.
ಮೈನಸ್ 24,000 ಮಾಡಿದಾಗ ರಿಮೈನಿಂಗ್ 41,000 ಔಟರ್ ಕಾಲಮ್. ಇದು ಕಾಂಟ್ರಾಕ್ಟ್ ಎ ಆಯಿತು. ನೆಕ್ಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಆಫ್ ಕಾಂಟ್ರಾಕ್ಟ್ ಬಿ. ಸೊ 2 ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡ್ ಬರ್ಕೊಳ್ಳೋಣ. ವರ್ಕ್ ಅನ್ಸರ್ಟಿಫೈಡು, ವರ್ಕ್ ಸರ್ಟಿಫೈಡ್ 1,35,000, ಅನ್ಸರ್ಟಿಫೈಡು 10,000. ಸೊ ಟೋಟಲಲ್ಲಿ 1,45,000. ಸೊ ಇದರಲ್ಲಿ ನೋಡಿ ಕಾಂಟ್ರಾಕ್ಟ್ ಬಿ ಅಲ್ಲಿ ಕ್ಯಾಶ್ ರಿಸೀವ್ಡ್ ಮೈನಸ್ ಕ್ಯಾಶ್ ರಿಸೀವ್ಡ್ ಎಷ್ಟಾಗಿದೆ? 1,25,000 ಆಗಿದೆ. ಸೊ ಇನ್ನು ರಿಸರ್ವ್ಸಿಗೆ ನಾವು ಕಳಿಸಿದ್ದೇವಾ? ನೋ, ಇಲ್ಲಿ ರಿಸರ್ವ್ಸಿಗೆ ನಾವು ಯಾವುದೇ ರೀತಿಯ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಲ್ಲ, ಸಿನ್ಸ್ ಕಾಂಟ್ರಾಕ್ಟ್ ಬಿ ಏನಿದೆ ಲಾಸ್ ಬಂದಿದೆ. ಸೊ ರಿಮೈನಿಂಗ್ ಔಟರ್ ಕಾಲಮಲ್ಲಿ ರಿಮೈನಿಂಗ್ ಅಮೌಂಟ್ ಏನು ಬರುತ್ತೆ ಅದನ್ನು ಡೈರೆಕ್ಟ್ಲಿ ಔಟರ್ ಕಾಲಮಲ್ಲಿ ಬರ್ಕೊಳ್ಳಿ. 20,000 ಆಯಿತು. ಓಕೆ. ಸೊ ಸಪೋಸ್ ಇಲ್ಲಿ ಕಾಂಟ್ರಾಕ್ಟ್ ಬಿನೂ ಪ್ರಾಫಿಟ್ ಬಂದಿತ್ತು, ನೋಷ್ನಲ್ ಪ್ರಾಫಿಟ್ ಬಂದಿತ್ತು ಅಂತ ಹೇಳಿದ್ರೆ ಇಲ್ಲೇನು ಮಾಡ್ತಿದ್ವಿ? ಮೈನಸ್ ರಿಸರ್ವ್ಸ್. ಅಲ್ಲಿ ರಿಸರ್ವ್ಸಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಿದ್ವಿ? ಇದು ಮೈನಸ್ 20,000 ಇನ್ನರ್ ಕಾಲಮಲ್ಲೇ ಬರ್ಕೊಂಡ್ಬಿಟ್ಟು ಮೈನಸ್ ರಿಸರ್ವ್ಸ್ ಎಷ್ಟು ಬರುತ್ತೆ ಅಷ್ಟು ಮೈನಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟನ್ನು ಔಟರ್ ಕಾಲಮ್ ಹಾಕ್ತಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ಎಕ್ಸ್ಟ್ರಾಕ್ಟ್ಸನ್ನು ಮಾತ್ರ ಇಲ್ಲಿ ಬರಿತಾ ಇದ್ದೀವಿ. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟು ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್, ಸ್ಪೆಸಿಫಿಕಲಿ ಕಾಂಟ್ರಾಕ್ಟ್ ಅಕೌಂಟು ಎಲ್ಲ ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಶೀಟಿಗೆ ಬೇಕಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಅದು ಟ್ಯಾಲಿ ಆಗುತ್ತೆ, ಅದರ್ವೈಸ್ ಟ್ಯಾಲಿ ಆಗಲ್ಲ. ಯು ಹ್ಯಾವ್ ಟು ಜಸ್ಟ್ ಶೋ ದ ಐಟಮ್ಸ್ ವೇರ್ ಇಟ್ ವಿಲ್ ಅಪಿಯರ್ ಆ್ಯಂಡ್ ಹೌ ದೇ ಆರ್ ಗೋಯಿಂಗ್ ಟು ಬಿ ಟ್ರೀಟೆಡ್.